ದಯವಿಟ್ಟು ನನಗೆ ಬಲವಂತ ಮಾಡ್ಬಿಡಿ, ಹೋಗಿ. ಏನಾಯ್ತು ಪಾರ್ವತಿ? ಬಟ್ಟೆ ಟೈಟ್ ಆಗ್ತಿದ್ಯಾ ನಮ್ಮ ಬ್ರ್ಯಾಂಡ್ ಅಂಬಾಸಿಡರು? ಮೇಡಮ್, ಹೋದ್ಸತಿ ಫೋಟೋ ತೆಗೆಸ್ಕೋಬೇಕಾರೆ ಸೀರೆ ಉಟ್ಕೊಂಡಿದ್ದೆ, ಇವಾಗ ಈ ತರ ಬಟ್ಟೆ ಕೊಡ್ತಿದ್ದಾರೆ. ಹೋದ್ಸಲ ಫೋಟೋಶೂಟ್ ನಾನಲ್ವಲ್ಲಮ್ಮ ಮಾಡಿಸಿದ್ದು. ತುಂಡು ಬಟ್ಟೆ, ಮಂಡಿ ಕಾಣುತ್ತೆ, ಅವ್ರು ಅದನ್ನೇ ಹಾಕೋಬೇಕು ಅಂತಿದ್ದಾರೆ. ಈ ಬಟ್ಟೆ ಬೇಡ ಅಂತ ನೀವೇ ಹೇಳಿ ಮೇಡಮ್, ಬೇಕಾದ್ರೆ ನೀವೇ ನೋಡಿ ಅದ್ ಹೇಗಿದೆ ಅಂತ. ಬಟ್ಟೆ ನೋಡಿ ಇದೇ ಹಾಕೋಬೇಕು ಅಂತ ಸೆಲೆಕ್ಟ್ ಮಾಡಿದ್ದೆ ನಾನು. ಅದ್ ಆಗಿನ ಫ್ಯಾಷನು, ಇದು ಈಗಿನ ಫ್ಯಾಷನು. ಬಟ್ಟೆಗೆ ಏನಾಗಿದೆ? ಕೊಳೆ ಆಗಿದ್ಯಾ, ಹರಿದಿದ್ಯಾ? ನಂಗೆ ಈ ರೀತಿ ಮೈ ತೋರ್ಸೋ ಬಟ್ಟೆ ಹಾಕೋ ಅಭ್ಯಾಸ ಇಲ್ಲ. ದಯವಿಟ್ಟು ಬೇರೆ ಬಟ್ಟೆ ಕೊಡಕ್ ಹೇಳಿ ಮೇಡಮ್. ಇದೇ ಬಟ್ಟೆ ಅಂತ ಡಿಸೈಡ್ ಮಾಡಾಗಿದೆ ಪಾರ್ವತಿ. ಈಗ ಚಿಕ್ಕ ಮಕ್ಳ ತರ ಹಠ ಮಾಡಬಾರ್ದು. ಹಾಕೋ. ಹಾಕೊಳ್ಳಮ್ಮ. ಸಿಟಿ ಹೈಕ್ಳು ನೋಡಿ ಸಂತೋಷ ಪಡ್ತಾರೆ. ಹಾಗೆಲ್ಲ ಮಾತಾಡ್ಬೇಡಿ ಮೇಡಮ್, ಮುಜುಗರ ಆಗುತ್ತೆ. ಅಖಿಲಮ್ಮವ್ರು ಕೂಡ ಈ ಬಟ್ಟೆನ ಇಷ್ಟಪಡಲ್ಲ, ಅವ್ರು ಖಂಡಿತ ಇದಕ್ಕೆ ಒಪ್ಕೊಳ್ಳಲ್ಲ. ಯಾರಮ್ಮ ಹೇಳಿದ ಹಾಗಂತ? ಇಡೀ ಫೋಟೋ ಶೂಟ್ ಅಖಿಲ ಅತ್ತೆ ಪರ್ಮಿಷನ್ ಇಲ್ದೆ ನಡೆಯತ್ತಾ? ಇಲ್ಲಿ ಬಂದಿರೋ ಕ್ಯಾಮ್ರಾಮ್ಯಾನ್ ಇಂದ ಹಿಡಿದು ನೀನ್ ಹಾಕ್ತಿರೋ ಬಟ್ಟೆ ತನಕ ಅಖಿಲ ಅತ್ತೆ ಒಪ್ಕೆ ಇದೆ ಪಾರ್ವತಿ. ಅಖಿಲಮ್ಮವ್ರು ನಾನು ಈ ರೀತಿ ಬಟ್ಟೆ ಹಾಕೊಳ್ಳೋದಕ್ಕೆ ಒಪ್ಕೊಂಡ್ರ? ಅನುಮಾನನಾ? ನಾನೇ ಅಖಿಲ ಅತ್ತೆಗೆ ಫೋನ್ ಮಾಡ್ತೀನಿ, ಮಾತಾಡು. ಅಖಿಲ ಅತ್ತೆಗೆ ಒಪ್ಕೆ ಇಲ್ಲ ಅಂದ್ರೆ ನೀನ್ ಯಾವ ಬಟ್ಟೆ ಹೇಳ್ತೀಯೋ ಆ ಬಟ್ಟೆನೆ ಹಾಕಿಸ್ತೀನಿ. ಇಲ್ಲ, ಅವ್ರು ಖಂಡಿತ ಒಪ್ಕೊಂಡಿರೋದಿಲ್ಲ. ಅನುಮಾನ ಯಾಕೆ? ಫೋನೇ ಮಾಡ್ತೀನಿ, ತಡಿ. ಹಲೋ ಅನುಷ್ಕಾ, ಹೇಳಮ್ಮ. ಅತ್ತೆ, ಒಂದು ಸಣ್ಣ ಕ್ಲಾರಿಫಿಕೇಶನ್ ಇತ್ತು. ಸಾರಿ ಟು ಬಾದರ್ ಯು. ನೋ ಪ್ರಾಬ್ಲಮ್, ಹೇಳು, ಏನದು? ಅತ್ತೆ, ನಾನಿವತ್ತು ಫೋಟೋಶೂಟ್ಗೆ ಡಿಸೈನ್ ಮಾಡಿರೋ ಕಾಸ್ಟ್ಯೂಮ್ ನಿಮ್ಗೆ ಒಪ್ಪಿಗೆ ಇದೆಯಾ ಅಥವಾ ಏನಾದರೂ ಚೇಂಜಸ್ ಬೇಕಾ ಅತ್ತೆ? ಚೇಂಜಸ್ಸಾ? ಯಾಕಮ್ಮ? ಅಲ್ಲ, ನೀನ್ ಸೆಲೆಕ್ಟ್ ಮಾಡಿರೋ ಬಟ್ಟೆಗಳು ನನಗೆ ಓಕೆ ಅಂತ ನಾನು ಹೇಳಿದ್ನಲ್ಲ. ಒಂದು ಮಾತು ಪಾರ್ವತಿಗೂ ಹೇಳ್ಬಿಡಿ ಅತ್ತೆ. ಓಕೆ, ಕೊಡು. ಅಮ್ಮ, ಪಾರ್ವತಿ, ಅನುಷ್ಕಾ ಸೆಲೆಕ್ಟ್ ಮಾಡಿರೋ ಬಟ್ಟೆಗಳಿಗೆ ನನ್ನ ಒಪ್ಪಿಗೆ ಇದೆ. ನಿನಗೆ ಚೆನ್ನಾಗೂ ಕಾಣುತ್ತೆ, ಖುಷಿಯಾಗಿ ಫೋಟೋ ಶೂಟ್ ಮಾಡು. ಅಮ್ಮ, ನನಗೆ ತುಂಬಾ ಭಯ, ಮುಜುಗರ ಆಗ್ತಿದೆ. ಪಾರ್ವತಿ, ಈ ಮುಜುಗರ ಭಯ ಎಲ್ಲ ಇಟ್ಕೋಬಾರ್ದಮ್ಮ. ಸಂತೋಷವಾಗಿ ಫೋಟೋ ತೆಗೆಸ್ಕೋ. ಓಕೆ ಅತ್ತೆ, ಸ್ವಲ್ಪ ಹೆದರಿದಾಳಷ್ಟೇ. ನಾನು ಧೈರ್ಯ ಹೇಳ್ತೀನಿ. ಯು ಡೋಂಟ್ ವರಿ. ಥ್ಯಾಂಕ್ಸ್ ಅತ್ತೆ. ಬಾಯ್. ಭಾರತಿ, ಈಗಲಾದ್ರೂ ನಂಬಿಕೆ ಬಂತೇನಮ್ಮ? ನಾನು ಯಾಕೆ ಸುಳ್ಳು ಹೇಳಿ ಹೇಳು? ಅದು ಹಾಗಲ್ಲಮ್ಮ. ಈಗ ಟೈಮ್ ಇಲ್ಲ, ನೀನು ಬೇಗ ರೆಡಿಯಾಗು. ಆ ಬಟ್ಟೆ ಹಾಕೊಂಬ. ಹೋಗು. ಒಂದು ನಿಮಿಷ ಕಾರ್ ನಿಲ್ಸಿ. ಏನಾಯ್ತು ಅಖಿಲ? ಪಾರ್ವತಿ ಪಾಪ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದಾಳೆ. ನನಗೂ ಸಮಾಧಾನ ಇಲ್ಲ. ನಮ್ಮ ಪ್ರಾಜೆಕ್ಟ್ ಫೋಟೋಶೂಟ್ಗೆ ನಮ್ಮ ಕಡೆಯವ್ರು ಯಾರೂ ಇಲ್ಲ. ಅನುಷ್ಕಾ ಒಬ್ಬಳ ಮೇಲೆ ಎಲ್ಲ ಜವಾಬ್ದಾರಿನೂ ಹಾಕಿ ನಾವು ಬಂದ್ಬಿಟ್ಟಿದ್ದೀವಿ. ತುಂಬಾ ಕಷ್ಟದ ಕೆಲಸ, ನಿಭಾಯಿಸೋದು ಕಷ್ಟ ಆಗ್ಬೋದು. ಅನುಭವ ಇರೋರು ಯಾರಾದರೂ ಅನುಷ್ಕನ್ ಜೊತೆ ಇದ್ರೆ ಫೋಟೋಶೂಟ್ ಚೆನ್ನಾಗಿ ನಡೆಯುತ್ತೆ. ಹಾಗೆ ಗೊತ್ತಿರೋರು ಯಾರಾದರೂ ಪಾರ್ವತಿ ಜೊತೆಗಿದ್ರೆ ಅವಳಿಗೂ ಧೈರ್ಯ ಇರುತ್ತೆ. ಆದಿ,
ಐ ಥಿಂಕ್ ಯು ಶುಡ್ ಬಿ ದೇರ್. ನೀನು ಅಲ್ಲೇ ಇದ್ದು ಫೋಟೋಶೂಟ್ ಮೇಲ್ವಿಚಾರಣೆನ ನೋಡ್ಕೊ. ಅಮ್ಮ ಇಲ್ಲಿ ಪ್ರೊಸೀಜರ್? ನಾನು ರಘು ಎಲ್ಲ ಹ್ಯಾಂಡಲ್ ಮಾಡ್ತೀವಿ, ನೀನು ಹೋಗು. ಆದಿತ್ಯ, ಅಮ್ಮ ಹೇಳ್ತಿರೋದು ಸರಿಯಾಗಿದೆ. ನೀನು ಅಲ್ಲಿದ್ದರೆ ನಮಗೆ ಚಿಂತೆ ಇರಲ್ಲ. ನಮ್ಮ ಕಂಪ್ನಿ ಅವಶ್ಯಕತೆಗಳು ಏನು ಅಂತ ನಿನಗಿಂತ ಹೆಚ್ಚು ಬೇರೆ ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವೆಲ್ಲ ಮ್ಯಾನೇಜ್ ಮಾಡ್ತೀವಿ. ಹೇಗಿದ್ದರೂ ಈ ಜಾಯಿಂಟ್ ವೆಂಚರ್ಗೆ ನೀನು ಅಮ್ಮ ಇಬ್ಬರು ಸಿಗ್ನೇಟ್ರೀಸ್. ಅವಳ ಸಿಗ್ನೇಚರ್ ಇದ್ದರೆ ಸಾಕು. ಓಕೆ ಮಾ, ನೀವು ಹೇಳ್ತಿದ್ದೀರ ಅಂದಮೇಲೆ ಅದಕ್ಕೊಂದು ಬಲವಾದ ಕಾರಣ ಇದೆ ಅಂತ ಅನಿಸುತ್ತೆ. ನಾನು ಹೋಗಿ ಫೋಟೋಶೂಟ್ನೆಲ್ಲ ಮುಗಿಸ್ತೀನಿ. ಈ ಫೈಲ್ ತೊಗೊಳ್ಳಿ, ಇದರಲ್ಲೆಲ್ಲ ಡೀಟೇಲ್ಸ್ ಇದೆ. ಸರಿ ಮಾ, ನಾನು ಬರ್ತೀನಿ. ಹೊರಡಿ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಹೊರಗಡೆ ಒಂದು ಇಂಪಾರ್ಟೆಂಟ್ ಫೋಟೋಶೂಟ್ ನಡೀತಿದೆ. ನಿಮ್ಮಲ್ಲೇ ಒಬ್ಳಾದ ಪಾರ್ವತಿನ ಒಂದು ದೊಡ್ಡ ಸೂಪರ್ ಸ್ಟಾರ್ ಮಾಡೋ ಪ್ರೋಗ್ರಾಮ್ ನಡೀತಿದೆ. ಅಂಥದ್ರಲ್ಲಿ ನಿಮ್ಮಲ್ಲಿ ಯಾರಾದರೂ ಹೊರಗಡೆ ಬಂದು ನನ್ನ ಕೆಲಸ ಹಾಳಾದ್ರೆ ನನಗಿಷ್ಟ ಆಗಲ್ಲ. ಇಲ್ಲಿಂದ ಆಚೆಗೆ ಒಬ್ರು ಹೆಜ್ಜೆ ಇಡಬಾರ್ದು. ನಿಮ್ಮಲ್ಲಿ ಯಾರಾದರೂ ಹೊರಗಡೆ ಕಂಡ್ರೆ ನನ್ನ ಕೆಲಸ ಹಾಳಾಗತ್ತೆ, ನಿಮ್ಮೆಲ್ಲರ ಕೆಲಸ ಹೋಗುತ್ತೆ. ಅರ್ಥ ಆಯ್ತಾ? ಧ್ವನಿ ಬರಲಿಲ್ಲ. ಓಕೆ ಮೇಡಮ್. ಗುಡ್. ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಮಸಣಿ ಕಣ್ಣು, ಯಾರ ಕಣ್ಣು ನಿನ್ ಮೇಲೆ ಬೀಳ್ಬಾರ್ದಪ್ಪ. ನಿನ್ನಿಂದ ತುಂಬಾ ಒಳ್ಳೆ ಕೆಲಸ ಆಗೋದಿದ್ಯಪ್ಪ. ನೋಡು, ಕ್ಲಿಕ್ 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 ಅಂತ ಡಿಸೈನ್ ಒಳ್ಳೊಳ್ಳೆ ಫೋಟೋ ತೆಗಿ. ನೀನ್ ತೆಗಿಯೋ ಫೋಟೋದಿಂದ ಅವಳ ಜನ್ಮ ಜಾತ್ರೆ ಆಗ್ಬಿಡ್ಬೇಕು. ಎಲ್ರಿಗೂ ಒಳ್ಳೇದ್ ಮಾಡಪ್ಪ. ಒಳ್ಳೇದಾಗ್ಲಿ ಡಾರ್ಲಿಂಗು. ಆಯ್ತು ಬಿಡಿ ಮೇಡಮ್, ಎಲ್ಲರಿಗೂ ಒಳ್ಳೇದಾಗತ್ತೆ. ಅಪ್ಶಕ್ನ ಎಲ್ರಿಗೂ ಒಳ್ಳೇದಾಗತ್ತೆ, ಆದ್ರೆ ಅವಳೊಬ್ಳಿಗೆ ಬಿಟ್ಟು. ಆಯ್ತಾ ಡಾರ್ಲಿಂಗು? ಸಾವಿತ್ರಕ್ಕ, ಏನಾಯ್ತು ನಿಮಗೆ? ಟೆನ್ಷನಲ್ಲಿ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇದ್ದೀರಲ್ಲ. ನನಗೆ ಪಾರ್ವತಿ ಬಗ್ಗೆನೇ ಚಿಂತೆ. ಪಾರ್ವತಿ ಬಗ್ಗೆ ಯಾಕೆ ಚಿಂತೆ? ಮೇಡಮ್ ಇದಾರಲ್ಲ. ಅದು ಹಾಗಲ್ಲಮ್ಮ. ಸಾವಿತ್ರಕ್ಕ, ನಿಮ್ಮ ಮನ್ಸನ್ನ ಏನೋ ಕೊರಿತಾ ಇದೆ, ಅದೇನಂತ ಹೇಳು. ಅಲ್ಲಮ್ಮ, ಹೊರಗಡೆ ಪಾರ್ವತಿ ಫೋಟೋ ತೆಗೆಸ್ಕೋಬೇಕಾರೆ ನಮ್ಮನ್ನೆಲ್ಲ ಬರೋದು ಬೇಡ ಅಂತ ಯಾಕಂದ್ರು? ಯಾಕೋ ಮನ್ಸಲ್ಲಿ ಆತಂಕ ಕಾಡ್ತಿದೆ. ನಿಂದೊಳ್ಳೆ ಕತೆ ಆಯ್ತಲ್ಲ ಸಾವಿತ್ರಕ್ಕ. ದೊಡ್ಡವ್ರು ಏನೋ ಕೆಲಸ ಮಾಡ್ತಾ ಇರ್ತಾರೆ, ನಮ್ಮನ್ನೆಲ್ಲ ನಿಲ್ಲಿಸ್ಕೊಂತಾರ? ಅಲ್ಲಮ್ಮ, ಪಾರ್ವತಿ ಈಗ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾಳೆ. ದೊಡ್ಡವ್ರು ಇರೋ ಜಾಗದಲ್ಲಿ ಚಿಕ್ಕವ್ರು ಬೇಡ ಅಂತ ಹಾಗೆ ಹೇಳಿರ್ತಾರೆ. ನೀನ್ ತಲೆ ಕೆಡ್ಸ್ಕೋಬೇಡ ಸಾವಿತ್ರಕ್ಕ. ಕರುಣೆಯ ಪೈ